ಇದು 2022ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅನುಭೋಗಿಯ ಆದರ್ಶ ಆಯ್ಕೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ. 1 ನಿಮಿಷದ ಒಳಗಡೆ ನಿಮಗೆ 6ಕ್ಕೆ 6 ಅಂಕ ಸಿಗುವ ಹಾಗೆ ಇದನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಮೊದಲು ನಾವು ಮೀನಿಂಗ್ ಬರೀಬೇಕು. ಅನುಭೋಗಿಯ ಆದರ್ಶ ಆಯ್ಕೆ ಅಂದ್ರೆ ಏನು? ಅನುಭೋಗಿ ತನ್ನ ಆದಾಯವನ್ನ ವಿವಿಧ ಸರಕುಗಳ ಮೇಲೆ ಖರ್ಚು ಮಾಡಿ ಪರಮಾವಧಿ ತೃಪ್ತಿ ಪಡೆಯುವಂತಹ ಸ್ಥಿತಿಯನ್ನ ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ. ಈ ರೀತಿ ರೇಖಾಚಿತ್ರವನ್ನ ತೆಗಿಬೇಕು. ಕೇವಲ 6 ಪಾಯಿಂಟ್ಸ್ಗಳು ಬರೆದ್ರೆ 6ಕ್ಕೆ 6 ಅಂಕ ನಿಮಗೆ ಸಿಗುತ್ತೆ. ಮೊದಲನೇ ಪಾಯಿಂಟ್ ಬಂದು OX ನಲ್ಲಿ ನಾವು ಬಾಳೆ ಹಣ್ಣುಗಳನ್ನ ತೋರಿಸಿದೀವಿ, OI ನಲ್ಲಿ ನಾವು ಮಾವಿನ ಹಣ್ಣುಗಳನ್ನ ತೋರಿಸಿದೀವಿ. ಎರಡನೇ ಪಾಯಿಂಟ್ ಬಂದು ಈ ರೇಖಾಚಿತ್ರದಲ್ಲಿರುವಂತಹ IC1, 2, IC3 ರೇಖೆಗಳು ಇವೆಲ್ಲ ಔದಾಸೀನ್ಯ ವಕ್ರ ರೇಖೆಗಳಾಗಿವೆ. ಏನನ್ನ ತೋರಿಸ್ತಾ ಇವೆ? ನಮಗೆ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಸಂಯೋಜನೆಗಳನ್ನ ತೋರಿಸ್ತಾ ಇವೆ. ಮೂರನೇ ಪಾಯಿಂಟ್ ಬಂದು ಅನುಭೋಗಿ ಎಲ್ಲಿ ಸಮತೋಲನ ಹೊಂತಾನೆ. ಸೊ ನಮ್ಮ ಅನುಭೋಗಿ ಎ ಬಿಂದುವಿನಲ್ಲಿ ಸಮತೋಲನ ಹೊಂತಾನೆ. ಯಾಕೆ ಅನ್ನೋದನ್ನ ರೀಸನ್ ಕೊಡಬೇಕು. ರೀಸನ್ ಬಂದು PQ ಅನ್ನುವಂತಹ ಒಂದು ರೇಖೆ ಇದೆಯಲ್ಲ, PQ ಅನ್ನುವಂಥದ್ದು ಇದು ಬೆಲೆ ರೇಖೆ. ಈ ಬೆಲೆ ರೇಖೆ IC2 ರೇಖೆಯನ್ನ ಎ ಬಿಂದುವಿನಲ್ಲಿ ಛೇದಿಸಿದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಅನುಭೋಗಿ ಸಮತೋಲನ ಹೊಂತಾನೆ. ಸೊ ಇಲ್ಲಿ ಅವನಿಗೆ ಏನ್ ಸಿಗುತ್ತೆ? ಇಲ್ಲಿ ನಮ್ಮ ಅನುಭೋಗಿಗೆ OM ಇಲ್ಲಿದೆಲ್ಲ OM ಪ್ರಮಾಣದಷ್ಟು ಬಾಳೆಹಣ್ಣುಗಳು, ON ಪ್ರಮಾಣದಷ್ಟು ಮಾವಿನ ಹಣ್ಣುಗಳು ನಮ್ಮ ಅನುಭೋಗಿಗೆ ಸಿಗ್ತವೆ. ಅಂಡ್ ಮೂರನೇ ರೀಸನ್ ಬಂದು IC2 ಸರಕುಗಳನ್ನ ಮಾತ್ರ ನಮ್ಮ ಅನುಭೋಗಿ ಖರೀದಿ ಮಾಡಬಹುದು. ಯಾಕೆಂದ್ರೆ ಅವನ ಬಳಿ ಇರುವಂತಹ ಆದಾಯ ಹಣ ಇದೆಯಲ್ಲ ಲಿಮಿಟೆಡ್ ಆಗಿದೆ, ಸೀಮಿತವಾಗಿದೆ. ಸೊ ಹಾಗಾಗಿ ಕೇವಲ ಈ IC2 ರೇಖೆ ಮೇಲೆ ಇರುವಂತಹ ಸರಕುಗಳನ್ನ ಮಾತ್ರ ಖರೀದಿ ಮಾಡಬಹುದು ಅಂತ ಎ ಬಿಂದು ನಮಗೆ ಹೇಳುತ್ತೆ. ಇನ್ನು ನಾಲ್ಕನೆಯ ಪಾಯಿಂಟ್ ಬಂದು PQ ಬೆಲೆ ರೇಖೆ ಮತ್ತು IC1 ರೇಖೆ ಮೇಲೆ ಸಿ ಮತ್ತು ಇ ಬಿಂದು ಇದೆಯಲ್ಲ, ಸೊ ಇದನ್ನ ಯಾಕೆ ಅನುಭೋಗಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ? ಯಾಕೆಂದ್ರೆ ಸಿಂಪಲ್ ರೀಸನ್, ಈ ಎರಡು ಬಿಂದುಗಳು ಸಿ ಮತ್ತು ಬಿ IC1 ರೇಖೆ ಮೇಲೆ ಇವೆ, ಆದ್ರೆ ಎ ಬಿಂದು IC2 ರೇಖೆ ಮೇಲೆ ಇದೆ. ಸೊ ಹಾಗಾಗಿ ಸಿ ಮತ್ತು ಈ ಬಿಂದುವಿನಿಂದ ಕಡಿಮೆ ತೃಪ್ತಿ ಅನುಭೋಗಿಗೆ ಸಿಗುತ್ತೆ. ಹಾಗಾಗಿ ಅದನ್ನ ಅವನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಐದನೇ ಪಾಯಿಂಟ್ ಬಂದು ನೀವು ಕೇಳ್ಬೋದು, IC3 ಮೇಲೆ ಇರುವಂತಹ ಡಿ ಬಿಂದು ಯಾಕೆ ಅನುಭೋಗಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ? ಯಾಕೆಂದ್ರೆ ಅವನ ಬಳಿ ಅಷ್ಟು ಹಣ ಇಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಅವನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಸೊ ಕೊನೆಯ ಪಾಯಿಂಟ್ ಬರುತ್ತೆ. ಸೊ ಹಾಗಾದ್ರೆ IC1 ಮೇಲೆ ಇರುವಂತಹ ಬಿ ಬಿಂದು ಯಾಕೆ ಆಯ್ಕೆ ಮಾಡಿಕೊಳ್ಳೋದಿಲ್ಲ? ಯಾಕೆಂದ್ರೆ ಅದರಿಂದ ಕಡಿಮೆ ತೃಪ್ತಿ ಸಿಗುತ್ತೆ ಎ ಬಿಂದುವಿಗೆ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ನಮ್ಮ ಅನುಭೋಗಿ ಎ ಬಿಂದು ಆಯ್ಕೆ ಮಾಡಿಕೊಳ್ತಾನೆ. ಎ ಬಿಂದುವಿನಲ್ಲಿ ಅವನಿಗೆ ಪರಮಾವಧಿ ತೃಪ್ತಿ ಸಿಗುತ್ತೆ. ಅದಕ್ಕೆ ನಾವು ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಕರಿತೀವಿ.